ಈ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ಪ್ರಿಯ ಓದುಗ ಬಂಧುಗಳಿಗೆ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಇಂದಿನ ಸಂಚಿಕೆಗಳು ಹೇಗಿದ್ವು? ಇಷ್ಟ ಆದ್ವಾ? ಹಾಗಿದ್ರೆ ಈಗ ಮುಂದಿನ ಸಂಚಿಕೆಗೆ ಹೋಗೋಣ. ಬೀಗರಾವುತಣ ಮುಗಿಸಿ ತವರಿಗೆ ಮಗಳು ಅಳಿಯನ ಕರೆದೊಯ್ದು ಮೊದಲ ಇರುಳಿನ ಶಾಸ್ತ್ರ ಮಾಡಿದ್ದರು. ಪ್ರಿಯಾ ಪ್ರಸಾದ್ ಇರುಳಲ್ಲಿ ಒಬ್ಬರಲ್ಲಿ ಒಬ್ಬರೇನೋ ಬೆರೆತು ದಾಂಪತ್ಯ ಶುರು ಮಾಡಿದ್ದರು. ಆದರೆ ಸಪ್ತ ರುದ್ರ ಮಾತು ಕೂಡ ಆಡಿಲ್ಲ, ಒಬ್ಬರನ್ನೊಬ್ಬರು ಕಣ್ಣು ತುಂಬಿಯೂ ಕೊಂಡಿಲ್ಲ. ರುದ್ರ ಮಾತಾಡಿದರೆ ಕೋಪದಲ್ಲಿ ಏನಾದರೂ ಹೇಳುವೆ, ತಾಯಿ ಮಾತಿಗೆ ವಿರುದ್ಧವಾಗುವುದು ಎಂದು ಮೌನ ತಳೆದರೆ, ಸಪ್ತಗೆ ಮೊದಲ ಭೇಟಿ ನೋಟದಿಂದಲೂ ಅವನೆಂದರೆ ಭಯ. ಅದಕ್ಕೆ ಮೌನ ತಳೆದಿದ್ದಳು. ಮುಂಜಾನೆ ರುದ್ರನಿಗೆ ಎಚ್ಚರವಾಗಿತ್ತು. ಕಣ್ಣು ಬಿಟ್ಟವನಿಗೆ ನಿಧಾನವಾಗಿ ತಾನೆಲ್ಲಿರುವೆ ಎಂದು ಅರಿವಾಗಿ ಪಕ್ಕದಲ್ಲಿ ನೋಡಿದರೆ ಕುಳಿತೇ ನಿದ್ದೆ ಹೋದವಳು ಕೊಂಚ ಮಂಚದ ಮೇಲೆ ಬಾಗಿ ನಿದ್ದೆ ಮಾಡುತ್ತಿದ್ದಳು. ಅವಳನ್ನೇ ಕೊಂಚ ದಿಟ್ಟಿಸಿ ಎದ್ದು ಕುಳಿತ. ಅವ ಎದ್ದು ಕುಳಿತಾಗ ಹಳೆಯದಾದ ಮಂಚ ಕೊಂಚ ಸದ್ದು ಮಾಡಲು ಸಪ್ತಳಿಗೂ ಎಚ್ಚರವಾಗಿತ್ತು. ಕಣ್ಣು ಬಿಡಲು ಎದ್ದು ಕುಳಿತಿರುವ ರುದ್ರ ಕಂಡಿದ್ದ. ಅವನನ್ನೇ ನೋಡಲು ತಟ್ಟೆಂದು ಅವಳತ್ತ ತಿರುಗಿದ್ದ. ಬೆಚ್ಚಿದವಳು ಎದ್ದು ಹೊರಗೋಡಿದ್ದಳು. ಹೊರಗೋಗಲು ಮುಂದಾಗದೆ ಸುಮ್ಮನೆ ಕುಳಿತು ಬಿಟ್ಟ. ರುದ್ರನ ಭಯಕ್ಕೆ ಓಡಿದವಳು ನಿಧಾನವಾಗಿ ಅರಿವಾಗಿತ್ತು. ರಾತ್ರಿ ಪೂರ್ತಿ ಕುಳಿತೇ ನಿದ್ದೆ ಮಾಡಿದ್ದರ ಫಲ. ನೋವಿಗೆ ಮುಖಕ್ಕೆ ಉಚ್ಚಲು ಸುಧಾರು ಅವಳಲ್ಲಿ ಬಂದು, "ಏನ್ ಸಪ್ತ, ಸೊಂಟ ನೋವಾ?" ಎನ್ನಲು ಹೆಚ್ಚು ಯೋಚಿಸದೆ, "ಹ್ಞೂ ಸುಧಕ್ಕ, ಬೆನ್ನು ಸೊಂಟ ಎಲ್ಲ ನೋವು" ಎನ್ನಲು ಸುಧಾ ಕಿಸಕ್ಕನೆ ನಗಲು ಗೊಂದಲದಲ್ಲಿ ಅವರನ್ನೇ ನೋಡಿದ್ದಳು. "ಅಂದ್ರೆ ರಾತ್ರಿ ನಿದ್ದೆ ಕೊಟ್ಟಿಲ್ಲ ಅನ್ನೋ ಗಂಡ? ನಾನು ಹೇಳಲಿಲ್ವಾ ಕಟ್ಮಸ್ತಾಳು ಅಂತ? ಒಸಿ ತಿಂದುಂಡು ತಯಾರಾಗು, ಇನ್ಮೇಲ್ ದಿನ ಇದ್ದದ್ದೇ ಸೊಂಟ ನೋವು ಬೆನ್ನು ನೋವು" ಎಂದು ಮುಖ ಮುಚ್ಚಿ ನಗುತ್ತಾ ಹೋದರು. ಹಣೆಗೆ ಪುಟ್ಟದಾಗಿ ಹೊಡೆದುಕೊಂಡು ಸ್ನಾನಕ್ಕೆ ಹೊರಟಳು. ಸ್ನಾನ ಮುಗಿಸಿದವಳಿಗೆ ಅವ್ವ ರುದ್ರನಿಗೂ ಸ್ನಾನಕ್ಕೆ ನೀರು ಹದ ಮಾಡಿ ಕರೆಯಲು ಹೇಳಿದರೆ ಆಗ ಶುರುವಾಗಿತ್ತು ಡವಡವ. ನೀರು ಹದ ಮಾಡಿ ಕೋಣೆಗೆ ಹೋಗಲು ಮೊಬೈಲ್ ಹಿಡಿದು ಕುಳಿತಿದ್ದ. ಏನಂತ ಕರೆಯಲಿ ಎಂದು ಯೋಚಿಸಿ ಧೈರ್ಯ ಮಾಡಿ "ರೀ" ಎನ್ನಲು ಹುಬ್ಬುಗಂಟಿಕ್ಕಿ ಅವಳತ್ತ ನೋಡಲು ರೆಪ್ಪೆ ಬಾಗಿಸಿ, "ಸ್ನಾನ ಮಾಡಿ ಬನ್ನಿ, ನೀರು ಹದ ಮಾಡಿದ್ದೀನಿ" ಎಂದು ಹೊರಗೆ ಬಂದು ನಿಧಾನವಾಗಿ ಉಸಿರಾಡಿ ಅವನ ಆಗಮನಕ್ಕೂ ಮೊದಲು ಅವನ ಬಟ್ಟೆ ಸ್ನಾನದ ಮನೆಯಲ್ಲಿ ಇಟ್ಟು ಹೊರಗೋಡಿಬಿಟ್ಟಳು. ಸ್ನಾನ ಮುಗಿಸಿ ಮತ್ತೆ ಚೇರೊಂದು ಹಿಡಿದು ಕುಳಿತು ಬಿಟ್ಟ. ಅತ್ತಿತ್ತ ತಿರುಗದೆ ಮೊಬೈಲ್ ಒಳಗೆ ಮುಳುಗಿಯೂ ಬಿಟ್ಟ. ಜೋಡಿಗಳಿಬ್ಬರಿಗೂ ತಿಂಡಿ ಬಡಿಸಿ ಇಬ್ಬರನ್ನೂ ಕೂರಿಸಿ ಮತ್ತೆ ಆರತಿ ಬೆಳಗಿದ ಮೇಲೆ ಶೈಲಾ ವೀಳ್ಯದೆಲೆ ಮೇಲೆ 1,000 ದುಡ್ಡು ಇಟ್ಟು ಇಬ್ಬರಿಗೂ ಕೊಡಲು, ರುದ್ರ ಸಪ್ತಮಿಗೆ ಕೊಟ್ಟ ಎಲೆಯಲ್ಲಿದ್ದ ದುಡ್ಡು ಸಹ ತನ್ನ ಕೈಗೆ ತೆಗೆದುಕೊಳ್ಳಲು ಎಲ್ಲರೂ ಗೊಂದಲದಲ್ಲಿ ನೋಡಿದರು. ಎರಡನ್ನೂ ಸೇರಿಸಿ ಮತ್ತೆ ಶೈಲಾರ ಮುಂದೆ ಹಿಡಿದ. "ತೆಗೆದುಕೊಳ್ಳಿ" ಎಂಬಂತೆ. ಶೈಲಾರಿಗೆ ಈಗ ಏನು ಮಾಡುವುದು ತೋಚದೆ ಸುಮ್ಮನೆ ನಿಂತರೆ ರುದ್ರ 2,000 ಸೇರಿಸಿ ಕಾವ್ಯನ ಕೈಗೆ ದುಡ್ಡು ಇಟ್ಟ. "ಅಯ್ಯೋ ಬಾವ, ಇದು ನಿಮ್ಗೂ ಅಕ್ಕಂಗೂ ಕೊಟ್ಟಿರೋದು, ನನ್ಗೆ ಯಾಕೆ? ತಗೊಳ್ಳಿ" ಎಂದಳು. "ಬೇಡ, ನೀನ್ ಇಟ್ಕೋ. ನಿನ್ನ ಅಕ್ಕ ಈಗ ಸೋಮಪ್ಪನ ಮನ ಸೊಸ. ಅವಳ ಖರ್ಚು ವೆಚ್ಚ ನಮ್ಮ ಜವಾಬ್ದಾರಿ. ನೀವು ಅವಳ ಚಿಂತ ಬಿಟ್ಟು ಖುಷಿಯಾಗಿರಿ. ಮುಂದ ಏನಾದರ ತೊಂದ್ರೆ ಅಥವಾ ಅಗತ್ಯ ಬಿದ್ರ ನನ್ನನ್ನೇ ಕೇಳಿ" ಎನ್ನಲು ಎಲ್ಲರೂ ಖುಷಿಯಿಂದ ಕಣ್ಣು ತುಂಬಿಕೊಂಡರು. "ನಾವಿನ್ನು ಹೊರಡ್ತೀವಿ" ಎಂದ. ಸಪ್ತಮಿ ಅವ್ವ ಮತ್ತು ತಂಗಿಯನ್ನು ಅಪ್ಪಿ ಕಣ್ಣೀರಾದಳು. ಶೈಲಾ, ಸುಧಾ, ವಾಸು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೊರಗೆ ನಡೆದರು. ಶೈಲಾರು ಹೇಳಿದ ಬಾಡಿಗೆ ಕಾರ್ ಮನೆ ಮುಂದೆ ನಿಲ್ಲಲು ತಾನೇ ನಿನ್ನೆಯ ಬಾಡಿಗೆ ದುಡ್ಡು ಅವನ ಕೈಗಿಟ್ಟು ಹೋಗಲು ಹೇಳಿದ ರುದ್ರ. ನಂತರ ರುದ್ರನ ಗೆಳೆಯನ ಕಾರ್ ಮನೆ ಮುಂದೆ ಬಂದು ನಿಲ್ಲಲು ಜಗ್ಗ ಕೆಳಗಿಳಿದು ಸಪ್ತ ಕೈಲಿದ್ದ ಬ್ಯಾಗ್ ಪಡೆದು ಕುಳಿತು "ನಾವಿನ್ನು ಹೊರಡ್ತೀವಿ" ಎಂದು ಕಾರು ಏರಿದ್ದ. ಸಪ್ತ ಕೂಡ ಕಾರಲ್ಲಿ ಕುಳಿತಳು. ಶೈಲಾ ಒಳ್ಳೆ ಹುಡುಗನೇ ಅಳಿಯನಾಗಿ ಮನೆ ತುಂಬಿದ ಎಂದು ದೇವರಿಗೆ ಕೈ ಮುಗಿದರು. ಹೆತ್ತ ಒಡಲು ಅದನ್ನೇ ಅಲ್ವಾ ಬಯಸೋದು. ರುದ್ರ ಒಂದು ಕಿಟಕಿ ಕಡೆ ಮುಖ ಮಾಡಿದರೆ ಇನ್ನೊಂದು ಕಿಟಕಿಯ ಕಡೆ ಮೊಗವಾಕಿ ಬಿಕ್ಕುತ್ತಿದ್ದಳು ಸಪ್ತ. ರುದ್ರ ಸಮಾಧಾನ ಮಾಡುವುದಿರಲಿ, ಅವಳತ್ತ ನೋಡುವ ದಯೆ ಕೂಡ ತೋರಲಿಲ್ಲ. ಜಗ್ಗನಿಗೆ ಅಳುವ ಸಪ್ತ ನೋಡಿ ಸಂಕಟವಾದರೆ ರುದ್ರನ ನೋಡಿ ಬಂಡೆಗೆ ತಲೆ ಚೆಚ್ಚಿಕೊಳ್ಳುವಂತೆ ಆಗಿತ್ತು. ರುದ್ರ ಸಪ್ತಮಿ ಮನೆ ತಲುಪಿದ್ದೇ ಮತ್ತೆ ಭಾಗೀರಥಿ ಆರತಿ ಬೆಳಗಿದ್ದರು. ಮೊದಲಿರುಳಿನ ಹಸಿಮೈ ಜೋಡಿಗಳಿಗೆ. ಅವರಿಗೂ ತಿಳಿದಿದೆ ಮೊದಲ ಇರುಳು ಇವರಿಬ್ಬರ ನಡುವೆ ನಡೆದಿಲ್ಲ ಎಂದು. ಆದರೂ ಶಾಸ್ತ್ರದ ಪ್ರಕಾರ ಆರತಿ ಬೆಳಗಿದ್ದರು.
ಅವೋ ಅದೆಷ್ಟು ಕಿತ ಆರತಿ ಮಾಡಿಯೇ ಬುಡು ಜಾಗವ ಎಂದು ಅವಸರಿಸಿದ್ದ ರುದ್ರ. ಇನ್ನೊಂದು ಕಿತ ಅಷ್ಟೇ ನಿಂತ್ಕ ರುದ್ರ ಎಂದು ಆರತಿ ಬೆಳಗಿ ಕೆಂಪು ಬೊಟ್ಟು ಇಟ್ಟಿದ್ದೆ ತಡ ತನ್ನ ಕೋಣೆಗೆ ಓಡಿದ್ದ ಜಗ್ಗ. ದೊಡ್ಡವ್ವ ಬಸ್ರಿಯಾಗ ನೀನೇನಾರ ಕೆಂಡ ಗಿಂಡ ನುಂಗ್ಬಿಟ್ಟಿಯ ಹೆಂಗ? ಅಣ್ಣಯ್ಯ ಯಾವಾಗಲೂ ಕೆಂಡ ಉಗುಳ್ತಾನಲ್ಲ ಎಂದರೆ ಭಾಗೀರಥಿ ಅವನ ತಲೆಗೆ ಮುಟಕಿ, ಅವರಪ್ಪನೂ ಹಿಂಗೆ ಅಲ್ವ ಜಗಪ್ಪ, ಅವರಪ್ಪನ ತದ್ರೂಪ ಇವ ಎಂದರು. ದೊಡ್ಡಯ್ಯನೂವೆ ಇವಣ್ಣ ನನಗೆ ಇದ್ರ ವಯಸ್ಸಿನಾಗೆ, ಮತ್ತೆ ನೀನ್ಯಾಕೆ ಅವಯ್ಯನ ಮದುವೆ ಅದೇ ಎಂದವನ ದುರುಗುಟ್ಟಿ, ಜಗ್ಗ ಕೂಗ್ತೀನಿರು ನಿನ್ನ ದೊಡ್ಡಯ್ಯನ ಎನ್ನಲು, ಅಯ್ಯವ್ವ ಬ್ಯಾಡವೋ, ಈ ಸನ್ನು ಫಾದರು ಇಬ್ಬರು ಸಾವಾಸವೇ ಬ್ಯಾಡವೋ, ಕಣ್ಣಲ್ಲೇ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ನನ್ನ ಎನ್ನಲು ಭಾಗೀರಥಿ ನಕ್ಕರೆ ಸಪ್ತಮಿ ಇಬ್ಬರನ್ನು ನೋಡುತ್ತಾ ನಿಂತಿದ್ದಳು. ರುದ್ರ ಅದಾಗಲೇ ಪ್ಯಾಂಟ್ ಬಿಚ್ಚಿಟ್ಟು ಪಂಚೆ ಸುತ್ತಿಕೊಂಡು ಎತ್ತಿ ಕಟ್ಟಿ ಬೈಕ್ ಕೀ ಹಿಡಿದು ಹೊರಗೆ ಬಂದವ. ಲೋ ಜಗ್ಗ ಹತ್ಲ ಗಾಡಿಯ, ಹೊಲದಾಗ ಕೆಲಸ ಐತೆ ಎಂದು ಬೈಕ್ ಏರಿದ್ದೇ ತಡ ಜಗ್ಗ ಓಡಿ ಬೈಕ್ ಏರಿದ್ದ. ಪ್ರಿಯಾ ಪ್ರಸಾದ್ ಮನೆ ತಲುಪಲು ಸಪ್ತಮಿಯೇ ಇಬ್ಬರಿಗೂ ಆರತಿ ಬೆಳಗಿದ್ದಳು. ಕೋಣೆ ಸೇರಿದವರು ಹೊರಗೆ ಬಂದಿದ್ದು ಸಂಜೆಯೇ. ಪಾಪ ಸಪ್ತಮಿ ಮಾತ್ರ ಅತ್ತೆ ಜೊತೆ ಸೇರಿ ಹೊಲದಲ್ಲಿ ಕೆಲಸ ಮಾಡುವ ಆಳಿಗೆ ಅಡುಗೆ ಮಾಡಲು ನಿಂತಳು. ಅಡುಗೆ ಮಾಡಿ ಬ್ಯಾಗ್ ತುಂಬಿಸಿ ಇಡಲು ರುದ್ರ ಮನೆ ಮುಂದೆ ನಿಂತು ಅವ್ವೋ ಎಂದು ಕೂಗಿದ್ದ. ಭಾಗೀರಥಿ ಸಪ್ತಳನ್ನೇ ತೆಗೆದುಕೊಂಡು ಹೋಗೆಂದು ಹೇಳಲು ಭಾರದ ಬ್ಯಾಗ್ ತಾನೇ ಹೊತ್ತು ಬಂದು ರುದ್ರನ ಮುಂದೆ ನಿಂತಳು. ಅವಳನ್ನೊಮ್ಮೆ ನೋಡಿ ಬ್ಯಾಗ್ ಪಡೆದು ಬೈಕ್ನಲ್ಲಿ ಇಟ್ಟು, 5 ಗಂಟೆಗೆ ಟೀ ಮಡಗು ಜಗ್ಗ ಬತಾನೆ ಎಂದ. ಅವನ ಧ್ವನಿ ಎಂದಿನಂತೆ ಅದೇ ಒರಟು ಸ್ವರ. ಅವಳು ತಲೆ ಆಡಿಸಿದ್ದಳಷ್ಟೆ. ಅದು ಕನ್ನಡಿಯಲ್ಲಿ ರುದ್ರನ ಕಣ್ಣಿಗೆ ಬಿದ್ದಿತ್ತು. ಮುಂದೆ ಹೊರಟ. ಅಲ್ಲಿಂದ ಒಳಗೋಡಿ, ಅತ್ತಮ್ಮ 5 ಗಂಟೆಗೆ ಜಗ್ಗಣ್ಣ ಬರ್ತಾರಂತೆ, ಟೀ ಮಡಗಬೇಕಂತೆ ಎನ್ನಲು ಅತ್ತಮ್ಮ ಎಂಬ ಅವಳ ಕೂಗಿಗೆ ಅವರಿಗೆ ಖುಷಿಯಾಗಿತ್ತು. ಸರಿ ಎಂದವರು. ಸಪ್ತ, ರುದ್ರನ ಕೋಣೆಯಾಗೆ ನಿನ್ನ ಬ್ಯಾಗ್ ಇಟ್ಟಿವ್ನಿ, ಬಟ್ಟೆ ಜೋಡಿಸ್ಕೊ ಹೋಗವ, ಇನ್ನೇನೋ ದೀಪು ಬತ್ತಾಳೆ, ಮೊದಲೇ ಚಿಕ್ಕಿ ಅಂತ ಹತ್ಕೊಂಡು ಹೋಗವಳೆ, ಬಂದರೆ ನಿನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ, ನಾಳೆಯಿಂದ ಸ್ಕೂಲ್ಗೆ ಹೋಯ್ತಿಯಲ್ಲ, ಜೋಡಿಸೋಕ್ಕೆ ಹೊತ್ತಾಯ್ತದ ಆಮೇಲೆ ಎನ್ನಲು ತಲೆ ಆಡಿಸಿ ರುದ್ರನ ಕೋಣೆಗೆ ಹೊಕ್ಕಿದ್ದಳು. ಒಂದು ಶಿವಪಾರ್ವತಿ ದೇವರ ಫೋಟೋ, ದೀಪು ಮಡಿಲಲ್ಲಿ ಕೂರಿಸಿಕೊಂಡು ಕುಳಿತ ರುದ್ರನ ಫೋಟೋ, ಜೊತೆಗೆ ಭಾಗೀರಥಿ ಸೋಮಪ್ಪನ ಫೋಟೋ ಗೋಡೆ ಮೇಲೆ ಇದ್ದವು. ಹಾಸಿಗೆ ಮೇಲೆ ಈಗಷ್ಟೇ ಕಳಚಿದ ಬಟ್ಟೆ ಎಸೆದು ಹೋಗಿದ್ದ ರುದ್ರ. ಟೇಬಲ್ ಮೇಲೆ ಸಿಗರೆಟ್ ಪ್ಯಾಕೆಟ್, ಫೋನ್ ಚಾರ್ಜರ್, ದೀಪು ಪೆನ್ಸಿಲ್ಗಳು ಇವೆಲ್ಲ ಬಿದ್ದಿದ್ದವು. ಬೀರು ಬಾಗಿಲು ತೆಗೆಯಲು ದಬದಬ ಬಿದ್ದು ಹೋದವು ರುದ್ರನ ಬಟ್ಟೆಗಳೆಲ್ಲ. ನಗು ಬಂದಿತ್ತು ಅವಳಿಗೆ. ಎಲ್ಲ ಬಟ್ಟೆ ಹೊರಗಾಕಿ ನಿಧಾನವಾಗಿ ಬಟ್ಟೆಯೆಲ್ಲ ಜೋಡಿಸಿ ಪುಟ್ಟ ಸ್ಥಳದಲ್ಲಿ ತನ್ನ ಬಟ್ಟೆ ಜೋಡಿಸಿಕೊಂಡಳು. ಟೇಬಲ್ ಸ್ವಚ್ಛ ಮಾಡಿ, ಸಿಗರೇಟ್ ಬಿಸಾಡಿ, ತನ್ನ ಬ್ಯಾಗ್ ಬುಕ್ಸ್ ಜೋಡಿಸಿ, ಹಾಸಿಗೆ ಸರಿ ಮಾಡಿ, ರುದ್ರನ ಬಟ್ಟೆ ಹೊಕ್ಕೆ ನೇತಾಕಿ ಒಮ್ಮೆ ಗುಡಿಸಿ ಫೋಟೋಗಳನ್ನೆಲ್ಲ ಒರೆಸಿ ಹಾಸಿಗೆ ಮೇಲೆ ಉಫ್ ಎಂದು ಕುಳಿತಳು. ಚಿಕ್ಕಿ ಎಂದು ಅವಳ ಮಡಿಲಿಗೆ ಬಿದ್ದಳು ದೀಪು. ಅವಳನ್ನು ಕೊಂಚ ಮುದ್ದು ಮಾಡಿ ಬಟ್ಟೆ ಬದಲಿಸಿ ಕೈಕಾಲು ತೊಳೆಸಿ ಊಟ ಮಾಡಿಸಿದಳು. ಜಗ್ಗ ಟೀ ತೆಗೆದುಕೊಂಡು ಹೋಗಲು ಬಂದವ. ದೀಪು ಸಪ್ತ ನೋಡಿ ಖುಷಿಪಟ್ಟಿದ್ದ. ಭಾಗೀರಥಿ ಕೂಡ ಸಂತೋಷಪಟ್ಟರು. ನಂತರ ದೀಪುವನ್ನು ಕೂರಿಸಿಕೊಂಡು ಅಕ್ಷರ ಹೇಳಿಕೊಡಲು ಕುಳಿತಳು. ಅವಳು ಹೇಳಿಕೊಟ್ಟಂತೆ ಬರೆಯುತ್ತಾ ಕುಳಿತಳು ದೀಪು. ರುದ್ರ ಹೊಲದಿಂದ ಬಂದು ಹೊರಗೆ ಕೈಕಾಲು ತೊಳೆದು ತನ್ನ ಕೋಣೆಯತ್ತ ನಡೆದವನ ಕಿವಿಗೆ ಮಧುರವಾಗಿ ಕೇಳಿತ್ತು ಸಪ್ತ ಧ್ವನಿ. ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ ಎಂಬ ಪದ್ಯ. ಜೊತೆಗೆ ದೀಪು ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ ಎಂದಳು. ದೀಪು ಕೆನ್ನೆ ಹಿಂಡಿದ್ದಳು ಸಪ್ತ. ದೀಪು ಜೋರಾಗಿ ನಗಲು ಸಪ್ತ ಅವಳ ಎತ್ತಿ ಒಂದು ಸುತ್ತು ಸುತ್ತಿಸಿದ್ದಳು. ಇನ್ನಷ್ಟು ನಕ್ಕಿದ್ದಳು ಪುಟ್ಟಿ. ರುದ್ರ ಬಾಗಿಲಿಗೆ ಬಂದಾಗ ದೀಪು ಮೂಗಿಗೆ ತನ್ನ ಮೂಗು ಸೋಕಿಸಿದ ಸಪ್ತ ನಗುತ್ತಲಿದ್ದ ದೀಪು ಕಂಡಿದ್ದರು. ಇಬ್ಬರನ್ನು ನೋಡಿ ಹಾಗೆ ಬಾಗಿಲಲ್ಲೇ ನಿಂತ. ಹೇಯ್ ಚಿಕ್ಕ ಎಂದು ದೀಪು ಧ್ವನಿಗೆ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ರುದ್ರ ಕೋಣೆಯೊಳಗೆ ಬರಲು ದೀಪುವನ್ನು ಸೊಂಟದಿಂದ ಕೆಳಗಿಳಿಸಿ ಅಡುಗೆ ಮನೆಯತ್ತ ಓಡಿಬಿಟ್ಟಳು ಸಪ್ತ. ರುದ್ರನ ಕೊರಳಿಗೆ ಜೋತು ಬಿದ್ದ ದೀಪು, ಚಿಕ್ಕ, ನಾನು ಹಾಡು ಕಲಿತೆ, ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ, ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆ ಎಲ್ಲ ಕೊಳೆ ಎಂದು ಚಪ್ಪಾಳೆ ತಟ್ಟಿ ನಕ್ಕಿದ್ದಳು. ರುದ್ರ ಕೂಡ ಕೊಂಚ ತುಟಿ ಅರಳಿಸಿದನೇನೋ. ಅವನ ದಾಡಿ ಮಧ್ಯ ನನಗೆ ಕಾಣಲಿಲ್ಲಪ್ಪ. ನಿಮಗೇನಾದರೂ ಕಾಣ್ತಾ ರುದ್ರ ನಕ್ಕಿದ್ದು? ಕಂಡಿದ್ರೆ ಹೇಳಿ ಆಯಿತಾ. ರುದ್ರ ಸ್ಮೈಲ್ ಮಾಡಿದ್ದು ನನಗೆ ಕಾಣ್ತು ಅಂತ. ಥ್ಯಾಂಕ್ ಯು.